ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ಶುರುವಾಗಿ ಕೇವಲ 2 ದಿನಗಳು ಕಳೆದಿದೆ. ಆಗಲೇ ನಮ್ಮ ಚಾನಲಿನ ನ್ಯೂಸು ಇಂಪ್ಯಾಕ್ಟ್ ಮಾಡಲು ಶುರುವಾಗಿದೆ. ನೆನ್ನೆ ಭಾನುವಾರ ಬ್ಯಾಟರಾಂಪುರ ಕ್ಷೇತ್ರದ MLA ಹಾಗೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡವರ ಬ್ಯಾನರ್ಗಳ ಉಚ್ಚಾಟವನ್ನು ನಮ್ಮ ತಂಡ ಲೈವ್ನಲ್ಲಿ ತೋರಿಸಿತ್ತು. ಅದರ ಒಂದು ಇಂಪ್ಯಾಕ್ಟ್ ಆಗಿ ಇಂದು ಗ್ರೇಟರ್ ಬ್ಯಾಂಗ್ಳೂರ್ ನಾರ್ತ್ ಮುನ್ಸಿಪಾಲ್ಟಿಯ ಕಾರ್ಪೊರೇಷನ್ನ ಸಿಬ್ಬಂದಿ ಇವತ್ತು ಫೀಲ್ಡ್ಗೆ ಇಳಿದು ಬ್ಯಾನರ್ಗಳನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು GBA ನಾರ್ತ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಕಾರ್ಪೊರೇಷನ್ ಅವರು ಇಂದು ಮಾಡ್ತಾಯಿದ್ರು. ನಮ್ಮ ತಂಡ ಹಾಗೆ ಜಸ್ಟ್ ಪಾಸ್ ಆಗಬೇಕಾದ್ರೆ ಈ ಒಂದು ತಂಡ ಬ್ಯಾನರ್ಗಳನ್ನು ಕಟ್ ಮಾಡುವಂಥ ಕೆಲಸ, ಬ್ಯಾನರ್ಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಂದಂತೂ ನಿಜ, ವಿಚಾರ ಏನೇ ಆಗಲಿ ಕಾನೂನು ಅನ್ನೋದನ್ನು ಎಲ್ಲರೂ ಪಾಲಿಸಲೇಬೇಕು. MLA ಆದಂಥ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡನೇ ಪಾಲನೆ ಮಾಡಲ್ಲ ಅಂತಂದರೆ ಕಾನೂನುಗಳಿಗೆ ಇವರೇನಾದರೂ ದೊಡ್ಡಸ್ತಿಗೆ ಇದೆಯಾ? ಒಂದಂತೂ ನಿಜ, ಭ್ರಷ್ಟಾಚಾರದಲ್ಲಿ ವ್ಯವಸ್ಥೆ ಮುಳುಗೋಗಿರೋದು 100% ನಿಜ. ಇದನ್ನು ತೊಳೆದು ಶುದ್ಧ ಮಾಡಿ ಅದನ್ನು ಮತ್ತೆ ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಮತ್ತೊಮ್ಮೆ ಅದನ್ನು ಆ್ಯಕ್ಟಿವ್ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳುತ್ತಾ, ಏನೇ ಆಗಲಿ ನಮ್ಮ ನ್ಯೂಸ್ ಚಾನಲ್ ಒಂದು ಇಂಪ್ಯಾಕ್ಟನ್ನು ನಾವು ಕೃಷ್ಣ ಬೈರೇಗೌಡರ ಅನಧಿಕೃತ ಬ್ಯಾನರ್ಗಳ ಮೇಲೆ ಮಾಡಿರೋದಂತೂ ಖಂಡಿತ ನಿಜ. ಅದಕ್ಕೆ ಬೆಳಗ್ಗೆ ಫೀಲ್ಡ್ಗೆ ಇಳಿದಂಥ ಗ್ರೇಟರ್ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಅವರು ಬ್ಯಾನರ್ಗಳನ್ನು ಕತ್ತರಿಸಿ ಬ್ಯಾನರ್ಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾನೂನು ವಿಚಾರ ತಿಳಿಸಲೇಬೇಕು. ಸಾಮಾನ್ಯ ಜನ ಏನಾದರೂ ಬ್ಯಾನರ್ ಹಾಕಿದರೆ ಕಾರ್ಪೊರೇಷನ್ ಅಥವಾ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ನ ಅನ್ವಯ FIRನ ದಾಖಲಿಸ್ಬೋದು. ಈ ಬ್ಯಾಟರಾಂಪುರದ 4 ಬಾರಿ MLA ಹಾಗೂ ಮಿನಿಸ್ಟರ್ ಆಗಿರುವಂಥ ಕೃಷ್ಣ ಬೈರೇಗೌಡರ ಮೇಲೆ ಭೂ ಹಗರಣದ ಆರೋಪಗಳು BJP ಮಾಡಿದ್ದು ನೀವೆಲ್ಲ ನೋಡಿದ್ದೀರಾ. ಜೊತೆಯಲ್ಲಿ ಈ ಅನಧಿಕೃತ ಬ್ಯಾನರ್ಗಳ ಹಾವಳಿಯಿಂದ ಇಡೀ ಬ್ಯಾಟರಾಂಪುರ ತುಂಬಿ ತುಳುಕ್ತಾ ಇತ್ತು. ಇವತ್ತು ಸ್ವಚ್ಛ ಮಾಡೋ ಕಾರ್ಯಕ್ಕೆ GBA ಅಧಿಕಾರಿಗಳು, GBA ಟೀಮ್ ಇಳಿದಿದೆ, GBA ಸ್ಕ್ವಾಡ್ ಇಳಿದಿದೆ ಅಂತ ತಿಳಿಸುತ್ತಾ, ಆಲ್ರೆಡಿ ನಮ್ಮ ಟ್ರೂ ಲೈಫ್ ನ್ಯೂಸ್ ಇಂಪ್ಯಾಕ್ಟ್ ಮಾಡಲು ಶುರು ಮಾಡಿದೆ. ಏನೇ ಆಗಲಿ ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತವಾಗಿ, ಈ ರೀತಿಯ ಉಚ್ಚಾಟಗಳ ಮುಕ್ತವಾಗಿ ಮಾಡಲೇಬೇಕಂತ ನಮ್ಮ ನ್ಯೂಸ್ ತಂಡ ಪಣ ತಟ್ಟಿದೆ. ನಿಮಗೋಸ್ಕರ, ನಿಮಗಾಗಿ ಟ್ರೂ ಲೈಫ್ ನ್ಯೂಸ್. ಮತ್ತೆ ಸಿಗೋಣ.